ಗುಡ್ ಮಾರ್ನಿಂಗ್ ಸ್ನೇಹಿತರೆ. ರಾತ್ರಿ ಊಟ ಮಾಡ್ಕೊಂಬಂದ್ಬಿಟ್ಟು ಹಾಗೆ ಮಲಗಿಬಿಟ್ಟೆ. ಫುಲ್ಲು ನಿದ್ದೆ ಬೇರೆ ಕಟ್ಬಿಟ್ಟಿದ್ನ ನೆನ್ನೆ ನೈಟ್, ಹಂಗಾಗಿ ಹಂಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಡ್ತು. ಹಾಗೆ ಮಲ್ಕೊಂಬಿಟ್ಟೆ. ನೋಡ್ಬೋದು ನೀವು. ಇನ್ನು ನಾನು ಎಲ್ಲಿ ನಂಜನಗೂಡಲ್ಲಿದ್ದೀನಿ. ರಾತ್ರಿ ಫುಲ್ಲು ರಶ್ ಇತ್ತು ನೋಡಿ. ಇವಾಗೆಲ್ಲ ಫುಲ್ ಖಾಲಿ ಇದೆ. ಈಗ ರೂಮ್ ಬೇರೆ ಸಿಕ್ತು ನಮ್ಮ ಕಸ್ಟಮರ್ಸ್ಗೆ. ಅದೊಂದು ಒಳ್ಳೆ ಹೆಲ್ಪ್ ಆಯಿತು. ರೂಮ್ ಸಿಗಲಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಡೋದು. ತಿರ್ಗಾ ಮತ್ತೆ ನೈಟಲ್ಲಿ ನಿದ್ದೆ ಇರ್ತಿರಲ್ಲ ನಮಗೂ. ಇನ್ನು ಕಸ್ಟಮರ್ಸ್ ಬಂದಿಲ್ಲ. ಈಗ ಪಿಕಪ್ ಮಾಡ್ಕೊಂಡು ಈಗ ಸೀದಾ ಇಲ್ಲಿಂದ ಎಲ್ಲಿಗಪ್ಪ ಅಂದರೆ ಮೇಲ್ಕೋಟೆಗೆ ಹೋಗೋದು. ಬನ್ನಿ, ಈಗ ಅವ್ರು ಬರೋದ್ರೊಳಗೆ ಗಾಡಿ ವಾರ್ಮ್ ಅಪ್ ಮಾಡ್ತಾ ಇದ್ದೀನಿ. ಗಾಡಿ ಸ್ಟಾರ್ಟ್ ಮಾಡಿ ಒಂದು 5 ನಿಮಿಷ ಆಯಿತು. ವಾರ್ಮ್ ಅಪ್ ಮಾಡ್ತಿದ್ದೀನಿ. ಈ BS6 ಗಾಡಿ ವಾರ್ಮ್ ಅಪ್ ಎಷ್ಟು ಮಾಡ್ತೀವೋ ಅಷ್ಟು ಅವತ್ತಿನ ದಿನ ಎಲ್ಲ ಸ್ಮೂತಾಗಿರುತ್ತೆ ಇಂಜಿನ್. ಸೊ ಹಂಗಾಗಿ ನಾನು ಈಗ ಹೆಚ್ಚು ಕಡಿಮೆ ಒಂದು 10 ನಿಮಿಷ ಆಯಿತು ಗಾಡಿ ಸ್ಟಾರ್ಟ್ ಮಾಡಿ. ಅವ್ರು ಬರೋವರೆಗೂ ಈಗ ವಾರ್ಮ್ ಅಪ್ ಮಾಡ್ತಾಯಿದ್ದೀನಿ. ಬನ್ನಿ, ಈಗ ಅವ್ರನ್ನ ಪಿಕಪ್ ಮಾಡ್ಕೊಂಬಿಟ್ಟು ಸೀದಾ ಈಗ ಮೇಲ್ಕೋಟೆಗೆ ಹೋಗೋದು. A few moments later. ಸ್ನೇಹಿತರೆ, ಫೈನಲಿ ನಾನು ಇಲ್ಲಿ ನಂಜನಗೂಡು ಮುಗಿಸ್ಕೊಂಡು ನೋಡ್ಬೋದು, ಇದೇ ನಮ್ಮ ಗುಡ್ಡ ತೋರಿಸ್ತಾ ಇದ್ದೀನಿ ಅಂತೇಳಿ. ಈಗ ಎಲ್ಲಪ್ಪ ಇದ್ದೀನಿ ಅಂದರೆ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಹತ್ರ ಬಂದಿರೋದು ನೋಡಿ. ನಮ್ಮ ಗಾಡಿಯಾಗೂ ಅಲ್ಲಿ ನಿಂತಿದೆ. ಮೇಲ್ಕೋಟೆಗೆ ಏನಪ್ಪ ಫೇಮಸ್ ಅಂದರೆ ಸಿಕ್ಕಾಪಟ್ಟೆ ಇಲ್ಲಿ ಇಷ್ಟಪಡೋದೆ ಪುಳಿಯೋಗರೆ ಗೊಜ್ಜು. ಪುಳಿಯೋಗರೆ ಗೊಜ್ಜಿಗೆ ತುಂಬ ಫೇಮಸ್ ಮೇಲ್ಕೋಟೆ ಇಲ್ಲಿ ಮೇಲ್ಕೋಟೆಯಲ್ಲಿ. ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿ ಒಂದು ಟಿಫನ್ ಸೆಂಟ್ರ್ ಇದೆ, ತೋರಿಸ್ತೀನಿ ಬನ್ನಿ. ನೀವು ಯಾರಾದರೂ ಮೇಲ್ಕೋಟೆಗೆ ಬಂದರೆ ಈ ಹೋಟ್ಲಿಗೆ ವಿಸಿಟ್ ಮಾಡಿ. ಒಳ್ಳೆ ಸಖತ್ ಟೇಸ್ಟಿಯಾಗಿರುತ್ತೆ. ಏನಪ್ಪ ವಿಶೇಷತೆ ಅಂದರೆ ಅಲ್ಲಿ ಸುಬ್ಬಣ್ಣ ಮೆಸ್ ಅಂತೇಳಿ ಅಲ್ಲಿ ಅಕ್ಕಿ ಕ್ಷೀರ ಅಂತ ಮಾಡಿಕೊಡ್ತಾರೆ. ಸಿಕ್ಕಾಬಟ್ಟೆ ಫೇಮಸ್ ಸ್ವೀಟ್ ಮಾತ್ರ. ಅದು ತುಂಬ ಹಳೆ ಹೋಟ್ಲ್ ಇಲ್ಲಿ, ಅದು ಸುಬ್ಬಣ್ಣ ಮೆಸ್. ಬನ್ನಿ ಈಗ ಅಲ್ಲಿಗೆ ಹೋಗೋಣ. ನೋಡಿ, ನಮ್ಮ ಗಾಡಿ ನಿಲ್ಲಿಸಿದ್ದೀನಿ. ಬನ್ನಿ ಈಗ ಅದು ಯಾವ ಹೋಟ್ಲು ಏನು ತೋರಿಸ್ತೀನಿ. ನೀವು ಯಾರಾದರೂ ಬಂದರೆ ಆ ಹೋಟ್ಲಿಗೆ ಒಂದ್ಸರಿ ವಿಸಿಟ್ ಮಾಡಿ. ನೋಡಿ, ಟೆಂಪಲ್ ಬಂದ್ಬಿಟ್ಟು ಈ ಕಡೆ ಸೈಡು, ನಾವು ಅದ್ರ ಬ್ಯಾಕ್ ಸೈಡ್ ಪಾರ್ಕ್ ಮಾಡಿರೋದು. ಇದು ಯಾವುದೋ ಒಂದು ಆನಂದ್ ಮೆಸ್ ಅಂತ ಹೊಸದಾಗಿದೆ. ಬನ್ನಿ, ಆ ಸುಬ್ಬಣ್ಣ ಮೆಸ್ ತೋರಿಸ್ತೀನಿ. ಅಲ್ಲಿಗೆ ಹೋಗಿ ಸಿಗೋಣ. ನೋಡಿ, ದೇವಸ್ಥಾನದ ಏನು ಎಂಟ್ರೆನ್ಸ್ ಬರುತ್ತೋ ಅದೇ ಆರ್ಚ್ ಪಕ್ಕದಲ್ಲೇ ಇರೋದು ನೋಡ್ಬೋದು. ಇಲ್ಲಿ ಸುಬ್ಬಣ್ಣ ಮೆಸ್ ಅಂತ ಬೋರ್ಡ್ ಇದೆ. ಯಾರನ್ನಾದ್ರೂ ಕೇಳಿದರೂ ಸಹ ತೋರಿಸ್ತಾರೆ. ಹೋಟೆಲ್ಲು ಇಲ್ಲೇ ಲೆಫ್ಟ್ ಸೈಡಲ್ಲೇ ಇರೋದು ಹೋಟೆಲ್ಲ. ನೋಡಿ, ಇಲ್ಲಿ ನೋಡ್ಬೋದು ದೊಡ್ಡದ ಬೋರ್ಡ್ ಹಾಕಿದ್ದಾರೆ ಸುಬ್ಬಣ್ಣ ಮೆಸ್ ಅಂತೇಳಿ. ಇಲ್ಲೆಲ್ಲ ಅವ್ರದ್ದೇ ಓಮ್ ಮೇಡ್ ಇದು ಪುಳಿಯೋಗರೆ ಗೊಜ್ಜು ಮತ್ತು ಪುಳಿಯೋಗರೆ ಪುಡಿ ಎಲ್ಲ ಸಿಗುತ್ತೆ. ಸೊ ನಾವು ಈಗ ಟಿಫನ್ 2 ಇಡ್ಲಿ ಹೇಳಿದ್ದೀನಿ. ನೋಡ್ಬೋದು, ಫಸ್ಟ್ಗೆ ಟೇಸ್ಟ್ ಮಾಡೋಣ ಅಂತೇಳಿ. ಎಲ್ಲ ದೋಸೆ ಗೀಸೆ ಎಲ್ಲ ಸಿಗುತ್ತೆ ಇಲ್ಲಿ. ಏನು ನೋಡಿ, ನಾನು ಅಕ್ಕಿ ಕ್ಷೀರ ಹೇಳಿದೆ, ಅದ್ರ ಬದಲು ಇವತ್ತು ಯಾವುದೋ ಇದನ್ನು ಸ್ವೀಟ್ ಪೊಂಗಲ್, ಬೆಲ್ಲದ ಪೊಂಗಲ್ ಅಂತೇನೋ ತಂದು ಕೊಟ್ಟರು. ಬಟ್ ಅದು ಇರಲಿಲ್ಲ ಅಂತ ಇವತ್ತು. ಅದು ಚೆನ್ನಾಗಿದೆ ಟೇಸ್ಟ್ ಮಾತ್ರ, ಮಾತಾಡೋಂಗಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಇಡ್ಲಿ ಎಲ್ಲ ತಿಂದಾದ್ಮೇಲೆ ನಾನೀಗ ರೈಸ್ ಹೇಳಿದೆ, ಒಂದು ಹಾಫು ರೈಸ್ ಚೆನ್ನಾಗಿದೆ, ಪರವಾಗಿಲ್ಲ. ಬಟ್ ಇಲ್ಲಿ ನೋಡಿ, ಇವರೇ ಸುಬ್ಬಣ್ಣ ಅಂತೇಳಿ, ಇಲ್ಲಿ ಕುಮಾರಸ್ವಾಮಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರಲ್ಲ, ಅವರೇ ಸುಬ್ಬಣ್ಣ. ಅವ್ರು ಇನ್ನೂ ಇದ್ದಾರೆ. ಸೊ ಇಲ್ಲಿಗೆ ಬಂದಿದ್ರಂತೆ, ಹಂಗಾಗಿ ಅದು ಫೋಟೋ ಹೊಡ್ಸ್ಕೊಂಡಿದ್ದಾರೆ. ಇವರೇ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳೇ ಎಲ್ಲ ಅಡುಗೆ ಮಾಡೋದು. ಮತ್ತು ಹಂಗಾಗಿ ಹೋಟೆಲ್ದು ಇವತ್ತು ಅದೇ ಹೆಸರಿದೆ. ನೋಡಿ, ಅಲ್ಲಿದ್ದಾರಲ್ಲ ಬಿಳೆ ಲುಂಗಿ ಉಟ್ಕೊಂಡು, ಅವರೇ ಸುಬ್ಬಣ್ಣ ಅವರು. ಫೋನಲ್ಲಿ ಮಾತಾಡ್ತಿದ್ದಾರೆ ನೋಡಿ, ಇವರೇ ಸುಬ್ಬಣ್ಣ ಅಂದರೆ. ಸೊ ಫೈನಲಿ ನಮ್ಮದು ಟಿಫನೆಲ್ಲ ಆಯಿತು. ನೋಡ್ಬೋದು, ನಾವು ಈಗ ಸೀದಾ ಟಿಫನೆಲ್ಲ ಮಾಡ್ಕೊಂಡು ಈಗ ಗಾಡಿ ಹತ್ರ ಹೋಗ್ತಾಯಿದ್ವಿ. ನೋಡಿ, ಇಲ್ಲೇ ಮೇನ್ ರೋಡಲ್ಲೇ ನಂದಿನಿ ಇದಿದೆ ಒಂದು ಪಾರ್ಲರ್. ಇಲ್ಲಿ ಕಾಣ್ತಿದ್ದೀರ, ಹಾಲಿನ ಡೈರಿನೇನೋ ಇದೆ, ಅದ್ರ ಪಕ್ಕದಲ್ಲೇ ಸುಬ್ಬಣ್ಣ ಮೆಸ್ ಇರೋದು. ಇಲ್ಲಿ ಎಲ್ಲ ಕಡೆ ನೋಡ್ಬೋದು, ಎಲ್ಲ ಥರ ಬರೀ ಇಲ್ಲಿ ಎಲ್ಲ ಪುಳಿಯೋಗರೆ ಪುಡಿ ಮತ್ತು ಪುಳಿಯೋಗರೆ ಗೊಜ್ಜು, ಆಮೇಲೆ ಸ್ವೀಟ್ ಪೊಂಗಲ್ ಅಂತ ಭಾರಿ ಇದು ಮಾರ್ತಾಯಿರ್ತಾರೆ ಇಲ್ಲಿ. ಸಖತ್ ಫೇಮಸ್ ಇಲ್ಲಿ. ನೋಡ್ಬೋದು, ಆ ಗುಡ್ಡದ ಮೇಲೆ ಇದೆಯಲ್ಲ ದೇವಸ್ಥಾನ ಬಂದ್ಬಿಟ್ಟು ಯೋಗ ನರಸಿಂಹಸ್ವಾಮಿ ಟೆಂಪಲ್ಲು. ಸೊ ನಾವು ಅಲ್ಲಿಗೇನು ಹೋಗಲ್ಲ, ಅಲ್ಲಿಗೆ ಯಾಕಂದರೆ ಫುಲ್ ಗಾಡಿ ಹೋಗಲ್ಲ, ಒಂದು ಅರ್ಧ ಮೆಟ್ಲತ್ತು ಹೋಗ್ಬೇಕು. ಹಂಗಾಗಿ ನಾವು ಯಾವಾಗ ಪ್ರತಿ ಸರಿ ಬಂದ್ರೂ ಇದೊಂದೇ ತೋರಿಸೋದು, ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ಟೆಂಪಲ್ಗೆ ಬಿಡೋದು. ಕೆಲವು ಕಸ್ಟಮರ್ ನೋಡ್ಬೇಕು ಅನ್ಸರು ಸೀದಾ ಅಲ್ಲಿಗೆ ಆಟೋ ಮಾಡ್ಕೊಂಡು ಹೋಗ್ತಾರೆ. ಇವರು ಸಹ ಆಟೋ ಮಾಡ್ಕೊಂಡು ಹೋಗಿದ್ರು. ನಾವು ಈಗ ಸ್ನೇಹಿತರ ಫೈನಲಿ ಈಗ ಎಲ್ಲಪ್ಪ ಅಂದರೆ ಆದಿಚುಂಚನಗಿರಿಗೆ ಹೋಗ್ತಾಯಿದ್ವಿ. ಈಗ ನೈಟ್ ತೋರಿಸಿದ್ನೆಲ್ಲ ಬೆಳ್ಳೂರು ಕ್ರಾಸು, ಅದೇ ಎಂಟ್ರಿ ಆಗ್ತಾಯಿದ್ವಿ. ನೋಡ್ಬೋದು, ಈಗ
ರಾತ್ರಿ ನಿಮಗೆ ತೋರ್ಸೋಕ್ಕಾಗಲಿ ಬೆಳ್ಳೂರು ಕ್ರಾಸ್ ಹೈವೇನ, ಆ ನೈಟ್ ಏನೂ ಕಾಣಿಸ್ಲಿಲ್ಲ, ನೋಡ್ಬೋದು. ಈಗ ಇಲ್ಲಿ ಕ್ರಾಸ್ ಆದಮೇಲೆ ಈಗ ಆಪೋಸಿಟ್ ರೋಡ್ಗೆ ಹೋಗ್ಬೇಕು. ಇಲ್ಲೇ ಹೇಳಿದ್ದೆ ನೆನ್ನೆ ನೈಟ್ ಟೀ ಅಂಗಡಿಗಳೆಲ್ಲ ಓಪನ್ ಇರ್ತಾವಂತ, ಬಟ್ ಇಲ್ಲಿ ಬೆಳಗ್ಗೆ ಟೈಮೆಲ್ಲ ಅಂಗಡಿಗಳಿದ್ದಾವೆ, ನೈಟ್ ಇರಲ್ಲ, 10 ಗಂಟೆಗೆ ಕ್ಲೋಸ್ ಆಗಿಬಿಡ್ತವೆ. ನೋಡಿ ಎದುರುಗಡೆ ಈ ಕಡೆ ಗಾಡಿಗಳು ಬರ್ತವೆ, ಈ ಕಡೆ ಗಾಡಿಗಳು ಬರ್ತವೆ. ರೋಡ್ ಕ್ರಾಸ್ ಮಾಡೋದೇ ಇದೊಂದು ಸ್ವಲ್ಪ ಭಾಳ ಡೇಂಜರಸ್ಸು, ಯಾಕಂದ್ರೆ ಗಾಡಿಗಳು ಫುಲ್ ಸ್ಪೀಡಾಗಿರ್ತವೆ. ನೋಡ್ಕೊಂಡು ರೋಡ್ ಕ್ರಾಸ್ ಮಾಡ್ಬೇಕು. ನೋಡಿ ಯಾವ ಥರ ಬರ್ತಿದೆ ಗಾಡಿಗಳೆಲ್ಲ ಫುಲ್ ಸ್ಪೀಡಾಗೆ. ನೋಡಿ ಅಣ್ಣ ಏನು ಸ್ಪೀಡಾಗಿ ಬರ್ತದೆ ಬೈಕ್ ಪಾಪ. ನಾವೇನು ಸ್ವಲ್ಪ ಮುಂದ್ಕೋರ ಬ್ರೇಕ್ ಹೊಡೆದ್ರೆ ಬಿದ್ದುಬಿಡ್ತಾರೆ ಪಾಪ. ನೋಡ್ಕೊಂಡು ಕ್ರಾಸ್ ಮಾಡ್ಬೇಕು. ನೋಡ್ಬೋದಿಲ್ಲ ಆದಿಚುಂಚನಗಿರಿಗೆ ಎಂಟ್ರಿ ಆದ್ವಿ. ಇಲ್ಲಿಂದ ಏನು ಒಂದು 8-9 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಆದಿಚುಂಚನಗಿರಿ ಈ ಗೇಟಿಂದ. ಸ್ನೇಹಿತರೆ, ಫೈನಲಿ ಆದಿಚುಂಚನಗಿರಿಗೆ ಎಂಟ್ರಿ ಆದ್ವಿ. ನೋಡಿ ಎಂಟ್ರಿ ಆದ ತಕ್ಷಣವೇ ಬಾಲಗಂಗಾಧರ ಸ್ವಾಮೀಜಿ ಅವ್ರದ್ದು ಸ್ಟ್ಯಾಚು ಸಿಗುತ್ತೆ. ಇದ್ರ ಪಕ್ಕದಲ್ಲಿರೋದೇ KSRTC ಬಸ್ ಸ್ಟ್ಯಾಂಡ್. ಸೀದಾ ಬಸ್ಗಳು ಬರ್ತವೆ, ಇದೇನು ನಮ್ಮೂರು ಲೈನಿಂದ ಏನು ಬರ್ತಾವೆ ಮೈಸೂರಿಗೆ, ಅವೆಲ್ಲ ಇದರೊಳಗೆ ಬಂದೇ ಹೋಗೋದು ಆದಿಚುಂಚನಗಿರಿಗೆ. ಮುಂಚೆಲ್ಲ ಈ ಟೋಲ್ ಇರಲಿಲ್ಲ, ಈಗ ಟೋಲ್ ಎಂಟ್ರೆನ್ಸ್ ಮಾಡಿದ್ದಾರೆ. ನೋಡ್ಬೋದು ಈಗ ಫಾಸ್ಟ್ಯಾಗಲ್ಲಿ ಅಮೌಂಟ್ ಕಟ್ಟಾಗುತ್ತೆ ಪಾರ್ಕಿಂಗ್. ಮುಂಚೆ ನಾವು ಬರ್ಬೇಕಾದ್ರೆಲ್ಲ ಇರಲಿಲ್ಲ ಅವಾಗ. ನೋಡಿ ಇಲ್ಲಿ 20, 30, 50 ಏನೋ ಕಟ್ಟಾಗ್ತದೆ, ದೊಡ್ಡ ದೊಡ್ಡ ಗಾಡಿಗಳ ಮೇಲೆ ಡಿಪೆಂಡ್. ಸೊ ಫಾಸ್ಟಾಗೆಲ್ಲ ಕಟ್ಟಾಯಿತು. ನಾವೀಗ ಸೀದಾ ಹೋಗೋಣ ಬನ್ನಿದ್ದೆ. ಅಲ್ಲಿ ಒಳಗಡೆ ಬಿಡೋಲ್ಲ, ಇಲ್ಲೇ ಗೇಟ್ ಹತ್ರನೇ ನಿಲ್ಸ್ಕೋಬೇಕು ಗಾಡಿನ. ಕಾರುಗಳಾದರೆ ಬಿಡ್ತಾರೆ, ಯಾವನ VIP ನೋಡಿ ಇಲ್ಲೇ ಎಂಟ್ರೆನ್ಸಿಗೆ ಲಾಸ್ಟ್ ನಮ್ಮ ಗಾಡಿಗಳು. ಈ ಆರ್ಚಿಂದ ಈ ಕಡೆ ನಿಲ್ಸ್ಕೋಬೇಕು. ನೋಡಿ ಇಲ್ಲೆಲ್ಲ ಕಾರ್ಗಳಲ್ಲಿ ನಿಲ್ಸ್ಕೊಂಡಿದ್ದಾರಲ್ಲ ಇಲ್ಲಿ. ಬನ್ನಿ ಈಗ ಸೈಡಿಗೆ ಹಾಕ್ಬಿಟ್ಟು ಕಸ್ಟಮರ್ಸ್ ನಿಲ್ಲಿಸಿ ಫಸ್ಟ್ ದರ್ಶನ ಕಳ್ಸೋಣ. ಇಲ್ಲಿ 24 hour ಊಟ ಸಿಗ್ತಾ ಇರುತ್ತೆ, ಪ್ರಸಾದ ಸಿಗುತ್ತೆ. ಹಂಗಾಗಿ నేను ಆಲ್ರೆಡಿ ಮಧ್ಯಾಹ್ನ ಆಗ್ತಾ ಬಂತು, ಕಸ್ಟಮರ್ಸ್ಗೂ ಊಟ ಮಾಡಿಸ್ಬಿಟ್ಟು ಕಳಿಸೋಣ. ಇಲ್ಲಿ ಮತ್ತು ಆ ಕಾಲಭೈರೇಶ್ವರ ದೇವಸ್ಥಾನ ಇದೆ. ಸ್ನೇಹಿತರೆ, ಫೈನಲಿ ನಮ್ಮ ಕಸ್ಟಮರ್ಸ್ ಎಲ್ಲ ಟೆಂಪಲಲ್ಲಿ ಊಟ ಮಾಡ್ಕೊಂಡು ಕಾಲಭೈರೇಶ್ವರ ದೇವಸ್ಥಾನ ದರ್ಶನ ಎಲ್ಲ ಮಾಡ್ಕೊಂಡು ಈಗ ಆಲ್ರೆಡಿ ಬಂದು ಗಾಡೀಲಿ ಕೂತಿದ್ದಾರೆ. ನೋಡಿ ಪಾರ್ಕಿಂಗಲ್ಲಿ ಏನು ಅಷ್ಟೊಂದು ಗಾಡಿಗಳಿಲ್ಲ. ಬನ್ನಿ ಈಗ ನಾವು ನೆಕ್ಸ್ಟ್ ಹೋಗೋದೆಲ್ಲಪ್ಪ ಅಂದರೆ ಯಡಿಯೂರಿಗೆ. ಇಲ್ಲಿಂದ ಅದೇ ನೋಡಿ ವಾಪಸ್ ಹೋಗ್ತಾಯಿದ್ದೀನಿ ಆದಿಚುಂಚನಗಿರಿ ಗೇಟಿಗೆ. ಅದೇ ಆವಾಗಲೇ ಬಂದನಲ್ಲ, ಅದೇ ಗೇಟಲ್ಲೇ ಹೋಗ್ಬೇಕು. ಇಲ್ಲಿಂದ ನೋಡಿ ಆಪೋಸಿಟ್ ಬಂದಿದ್ದು ನಾವು ಬರ್ಬೇಕಾದ್ರೆ ಆವಾಗಲೇ. ನಾವು ಇಲ್ಲಿಂದ ಲೆಫ್ಟೇ ತೆಗಿಬೇಕು. ಇಲ್ಲಿಂದ ಏನು ಜಾಸ್ತಿ ದೂರನಿಲ್ಲ, ಒಂದು 15 ಕಿಲೋಮೀಟ್ರ್ ಇರ್ಬೋದೇನು ಅಷ್ಟೇ. ಅದು ಯಡಿಯೂರು ಸಿದ್ಧಲಿಂಗೇಶ್ವರ. ನೋಡಿ ನಾವು ಬಂದಿದ್ದಲ್ಲ ಆಪೋಸಿಟ್ ರೋಡಲ್ಲೇ. ಸೊ ಈಗ ನಾವು ಹಂಗೆ ಹೋಗ್ತಾಯಿಲ್ಲ, ಇಲ್ಲಿಂದ ಲೆಫ್ಟ್ ಎತ್ಕೊಳ್ತೀವಿ. ಇಲ್ಲಿ ಲೆಫ್ಟಿಗೆ ತಾಂಡ ತಕ್ಷಣ ಮತ್ತೊಂದು ಟೋಲ್ ಸಿಗುತ್ತೆ ನಮಗೆ. ಈಗ ಇಲ್ಲಿಂದ ಸುಮಾರು 1 ಕಿಲೋಮೀಟ್ರ್ ಅಷ್ಟೇ ಇರೋದು ಟೋಲು ಲೆಫ್ಟಲ್ಲೇ. ಬನ್ನಿ ತೋರಿಸ್ತೀನಿ ಅದನ್ನು. ಆ ಟೋಲ್ ಪಾಸ್ ಮಾಡ್ಕೊಂಡು ನಮಗೆ ಈ ರೋಡಲ್ಲಿ ಒಂದು 3-4 ಟೋಲ್ ಸಿಗ್ತವೆ ಅಷ್ಟೇ, ಜಾಸ್ತಿ ಟೋಲ್ ಏನು ಸಿಗೋಲ್ಲ. ನೋಡಿ ಈ ಬೆಳ್ಳೂರು ಕ್ರಾಸಿಂದ 1 ಕಿಲೋಮೀಟ್ರ್ ಅಷ್ಟೇ, 1 ಕಿಲೋಮೀಟ್ರಿಗೆ 1 ಟೋಲ್ ಸಿಗುತ್ತೆ. ಈ ಟೋಲ್ ಪಾಸ್ ಮಾಡ್ಕೊಂಡು ನೋಡಿ ಎದುರುಗಡೆ ಕಾಣಿಸ್ತಿದೆಯಲ್ಲ ಅದೇ ಟೋಲು. ಹಿಂಗೆ ಸ್ಟ್ರೈಟ್ ಹೋದರೆ ಸೀದಾ ನಾವು ಎಲ್ಲಿಗೆ ಹೋಗ್ತೀವಪ್ಪ ಅಂದರೆ ನೆಲಮಂಗಲಕ್ಕೆ ಹೋಗುತ್ತಿದ್ದು ರೋಡ್ ಬೆಂಗಳೂರಿಗೆ. ಹಿಂಗೆ ಹಿಂದೆಗಡೆ ಹೋದರೆ ಹಾಸನಕ್ಕೆ ಹೋಗುತ್ತೆ. ಬನ್ನಿ ಈಗ ಇಲ್ಲಿಂದ ಸೀದಾ ಈಗ ಟೋಲ್ ಪಾಸ್ ಮಾಡ್ಕೊಂಬಿಟ್ಟು ಸ್ನೇಹಿತರೆ, ಫೈನಲಿ ನಾವು ಈಗ ಟೋಲೆಲ್ಲ ಪಾಸ್ ಮಾಡ್ಕೊಂಡು ಒಂದು 7-8 ಕಿಲೋಮೀಟ್ರ್ ಬಂದರೆ ಹಿಂಗೆ ಸ್ಟ್ರೈಟ್ ಹೋಗಂಗಿಲ್ಲ, ನಾವು ಲೆಫ್ಟಿಗೆ ತಗೋಬೇಕು ಕುಣಿಗಲ್ ಕಡೆಗೆ. ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಸ್ಟ್ರೈಟ್ ಹೋಗ್ಬಾರ್ದು ಹೈವೇ ಮೇಲೆ. ಇಲ್ಲಿ ಲೆಫ್ಟಿಗೆ ಆಲ್ರೆಡಿ ಬೋರ್ಡ್ ಇದೆ, ನೋಡ್ಬೋದು ನೀವು, ಕುಣಿಗಲ್ ಅಂತೇಳಿ. ಇಲ್ಲಿ ಲೆಫ್ಟಿಗೆ ತಗೋಬೇಕು. ಇಲ್ಲಿ ಲೆಫ್ಟಿಗೆ ತಗೊಂಡು ಮುಂದೆ ಬ್ರಿಡ್ಜ್ ಬರುತ್ತೆ, ಬ್ರಿಡ್ಜಿಂದ ಆ ಕಡೆ ಅಂಡರ್ ಪಾಸಲ್ಲಿ ಯೂಟರ್ನ್ ತಗೊಂಬಿಟ್ಟು ಮತ್ತೆ ಲೆಫ್ಟ್ ಹೋದರೆ ಅಲ್ಲಿ ಟೆಂಪಲ್ಲು ನೋಡ್ಬೋದು. ಸಿದ್ಧಲಿಂಗೇಶ್ವರ ಕ್ಷೇತ್ರ ಯಡಿಯೂರು ಅಂತ ಬೋರ್ಡ್ ಬೇರೆ ಇದೆ. ಆ ಕಡೆ ರೈಟಲ್ಲಿ ಹೋದರೆ ಸೀದಾ ಅದೇ ಹೇಳಿದ್ನಲ್ಲ, ಅದು ಬೆಂಗಳೂರಿಗೆ ಹೋಗುತ್ತೆ ಹೈವೇ. ಸೊ ನಾವೀಗ ಸರ್ವಿಸ್ ರೋಡಲ್ಲಿ ಬಂದುಬಿಟ್ಟು ಮುಂದೆ ಅಲ್ಲಿ ಅಂಡರ್ ಪಾಸಲ್ಲಿ ಇಲ್ಲಿ ಇದೇ ಅಂಡರ್ ಪಾಸ್ ನೋಡಿ. ಈ ಅಂಡರ್ ಪಾಸಲ್ಲಿ ಯೂಟರ್ನ್ ತಗೋಬೇಕು. ಇಲ್ಲೇ ಯೂಟರ್ನ್ ತಗೊಂಬಿಟ್ಟು ಇಲ್ಲೇ ಫಸ್ಟ್ ಲೆಫ್ಟಲ್ಲೇ ಇರೋದು ದೇವಸ್ಥಾನ, ಜಾಸ್ತಿ ದೂರನಿಲ್ಲ. ಯಡಿಯೂರು ಇದು ಆಲ್ರೆಡಿ ಇದೆಲ್ಲ ಯಡಿಯೂರೇ ನೋಡಿ. ಇಲ್ಲಿ ಫಸ್ಟ್ ಲೆಫ್ಟ್ ಆಗಿ ಯೂಟರ್ನ್ ತಗೊಂಡ ತಕ್ಷಣ ಇಲ್ಲಿ ಫಸ್ಟ್ ಲೆಫ್ಟ್ ತಗೋಬೇಕು.
ಇಲ್ಲಿ ಫಸ್ಟ್ ಲೆಫ್ಟ್ ತಗೊಂಡ ತಕ್ಷಣವೇ ಇಲ್ಲಿಂದ ಸುಮಾರು ಒಂದು 2 ಕಿಲೋಮೀಟ್ರ್ ಹೋಗ್ಬೇಕಷ್ಟೇ, 1-1.5 ಕಿಲೋಮೀಟ್ರ್, ಜಾಸ್ತಿ ದೂರನಿಲ್ಲ. ಆಲ್ರೆಡಿ ಅಲ್ಲೊಂದು ರೈಲ್ವೆ ಅಂಡರ್ ಪಾಸ್ ಬರುತ್ತೆ ಎದುರುಗಡೆ ನೋಡಿ. ಅದಾದ ತಕ್ಷಣವೇ ನೋಡಿ ಅಲ್ಲಿ ಗೋಪುರ ಕಾಣುತ್ತಲ್ಲ, ಅದೇ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ. ಸಂಜೆ ಟೈಮೆಲ್ಲ ಹಿಂಗೆ ಡೈರೆಕ್ಟಾಗಿ ಬಿಡ್ತಾರೆ, ಬ್ಯಾರಿಕೇಡ್ ಹಾಕಿರ್ತಾರೆ, ನೋಡ್ಬೋದು. ಅದೇ ಆರ್ಚ್ ಇದೆಯಲ್ಲ, ಅದೇ ದೇವಸ್ಥಾನ. ಸೊ ನಾವು ಈ ಕಡೆ ದೇವಸ್ಥಾನದ ಪಕ್ಕದಲ್ಲೇ ಪಾರ್ಕಿಂಗ್ ಇರೋದು, ಫುಲ್ಲು ಫ್ರೀಡಮ್ಮು ನೋಡ್ಬೋದು. ಈ ಕಡೆ ಎಲ್ಲ ಗಾಡಿಗಳೆಲ್ಲ ನಿಲ್ಸ್ಕೊಂಡಿದ್ದಾರೆ ನೋಡಿ. ಡಿ ಬಾಸ್ ಬರ್ತ್ಡೇ ಇವತ್ತು ನೋಡ್ಬೋದು. ಗಾಡಿ ಬೇರೆ ಕಾಣಿಸ್ತು ನಮಗೆ, ಯಾರೋ ಸಗದ ಹಾಕ್ಸಿದ್ದಾನೆ ಡಿ ಬಾಸ್ ಅಂತೇಳಿ, ಅದ ಗೂಡ್ಸ್ ಗಾಡಿ ನೋಡಿ. ಇದು ಬಂದ್ಬಿಟ್ಟು ಯಡಿಯೂರು ಕೆರೆ, ಎಲ್ಲ ಜನಗಳೆಲ್ಲ ಸ್ನಾನ ಮಾಡ್ತಿದ್ದಾರೆ, ಬಿಸಿಲೈತೆ ಸಿಕ್ಕಾಬಟ್ಟೆ. ಹಂಗಾಗಿ ನಾವು ಇಲ್ಲೇ ಕೆರೆ ಪಕ್ಕದಲ್ಲೇ ಪಾರ್ಕಿಂಗ್ ಮಾಡಿದ್ವಿ. ಸಿಕ್ಕಾಬಟ್ಟೆ ಬಿಸಿಲಿದೆ ಗುರು. ಇನ್ನೂ ಶಿವರಾತ್ರಿ ಕಳೆದ ಇನ್ನೂ ಒಂದಿನ ಆಗಿಲ್ಲ, ಈಗಲೇ ಪಟ್ಟಿ ಬಿಸಿಲಿದೆ. ಯುಗಾದಿಗೆ ಹೆಂಗಿದೆ ಗೊತ್ತಿಲ್ಲ. ಯುಗಾದಿಗೆ ಇನ್ನೇನು ಮಾತಾಡೋಂಗಿರಲ್ಲ ಈ ಸರಿ, ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲು ಇರುತ್ತೆ. ಗಾಡಿಲೇ ಕೂರೋಕ್ಕಾಗ್ತಿಲ್ಲ, ಅಷ್ಟೊಂದು ಹೀಟು ಸ್ನೇಹಿತರೆ. ಅಷ್ಟೊತ್ತು ಗಾಡೀಲಿ ಕೂತು ಬಿಸಿಲಿಗೆ ತಲೆ ಕೆಟ್ಟೋದಂಗೆ ಆಯಿತು. ಸೊ ನೋಡ್ಬೋದು, ನಾವು ಕೆರೆ ಪಕ್ಕ ಗಾಡಿ ಹಾಕಿದ್ದೀವಿ. ಹಾಗೆ ಒಂದು ಎಳ್ನೀರು ಕುಡಿಯೋಣಂತೇಳಿ ಇಲ್ಲೊಂದು ಅಂಗಡಿಗೆ ಹೋಗ್ತಾ ಇದ್ದೀನಿ. ಈ ಬಿಸಿಲಲ್ಲಿ ಊಟ ಮಾಡೋಕ್ಕಂತ ಆಗಲ್ಲ. ಬೆಳಗ್ಗೆ ಟಿಫನ್ ಮಾಡಿದ್ದೆ ಲಾಸ್ಟ್ ಸುಬ್ಬಣ್ಣ ಮೆಸ್ಸಲ್ಲಿ. ಸೊ ಹಂಗಾಗಿ ಈಗ ಒಂದು ಎಳ್ನೀರು ಕುಡಿದ್ಬಿಡೋಣ, ಮಧ್ಯಾಹ್ನ ಊಟ ತಿನ್ನೋಕ್ಕಾಗಲ್ಲ. ನೋಡ್ಬೋದು ಇಲ್ಲಿ ಎಳ್ನೀರು ಚೆನ್ನಾಗಿದ್ದಾವೆ, ಒಂದು ಎಳ್ನೀರು ಕುಡಿದ್ಬಿಡೋಣ. ಎಳ್ನೀರು ಕುಡಿದ್ಬಿಟ್ರೆ ಆರಾಮ್ಸೆ ಸಂಜೆವರೆಗೂ ಇರ್ಬೋದು, ಏನು ತೊಂದರೆ ಇಲ್ಲ. ಬಿಸಿಲಿಗೆ ಊಟನೇ ಸೇರಲ್ಲ. ಸೊ ಹಾಗಾಗಿ ಒಂದು ಗಂಜಿ ಎಲ್ಲ ಚೆನ್ನಾಗಿದ್ದು ಬೇಡ್ಕೊಂಡು ತಿನ್ನೋ ಈ ಕಾಲದಲ್ಲಿ ಇಲ್ಲೊಬ್ಬ ಅಕ್ಕ ಪಾಪ ತನ್ನ ಕಣ್ಣು ಕಾಣಲ್ಲ, ನೋಡ್ಬೋದು. ಇಲ್ಲಿ ಅಮ್ಮ ಎಲ್ಲ ಚೆನ್ನಾಗಿದೆ ಪಾಪ, ಇವ್ರನ್ನ ಹೋಗೋ ಬರೋನಲ್ಲಿ ದುಡ್ಡು ಕೇಳ್ತಾಳೆ. ಇಲ್ಲಿ ಅಕ್ಕ ನೋಡಿದರೆ ಪಾಪ ಕಣ್ಣು ಕಾಣ್ದಿಲ್ದಾಳೆ, ಪಾಪ ತನ್ನ ಸ್ವಂತ ಧ್ವನಿಯಲ್ಲಿ ಹಾಡು ಹೇಳ್ಬಿಟ್ಟು ಜೀವನ ನಡೆಸ್ತಿದ್ದಾರೆ. ಅಂಥವ್ರಿಗೆ ಹಾಗೆ ಎಳ್ಳೀರೆಲ್ಲ ಕುಡಿದು ಬಂದ್ಬಿಟ್ಟು ಅಕ್ಕನ್ನ ನೋಡ್ಕೊಂಡಲ್ಲಿ ಹಾಡು ಹೇಳೋದನ್ನ ಸೀದಾ ಈಗ ಆಲ್ರೆಡಿ ಕಸ್ಟಮರ್ಸ್ ಬಂದು ಕೂತ್ಕೊಂಡ್ರು. ಇಲ್ಲಿದ್ದ ಸೀದಾ ನಾವೀಗ ಎಲ್ಲಿ ಗೌಡ್ಗೇರಿಗೆ ಹೋಗೋದು ನೋಡಿ. ಇಲ್ಲಿ ಯಾರೋ ಅಣ್ಣ ಫುಲ್ಲು ರೆಡ್ ಮಾಡಿಸ್ಬಿಟ್ಟಿದ್ದಾರೆ ಗಾಡಿ, ಆ ಥರ ಅಟ್ರಾಕ್ಷನಾಗಿ ಕಾಣೋದು ಗಾಡಿ ನೋಡಿ. ಇಲ್ಲೇ ಪಾರ್ಕಿಂಗ್ ಪಕ್ಕದಾಗೆ ಇಲ್ಲೇ ರೈಟಿಗೆ ತಗೋಬೋದು ನಾವು. ಇಲ್ಲಿ ರೈಟ್ ಎತ್ಕೊಂಬಿಟ್ರೆ ಸೀದಾ ಒಂದೇ ರೋಡು, ಮದ್ದೂರು ರೋಡ್ ಮೇಲೆ ಹೋಗುತ್ತೆ, ಮಂಡ್ಯ ಮದ್ದೂರು ಮೇಲೆ. ಸೀದಾ ಇಲ್ಲಿ ಮುಂದೆ ಹೋಗ್ಬಿಟ್ಟು ಒಂದು 3-4 ಕಿಲೋಮೀಟ್ರ್ ಹೋಗ್ಬಿಟ್ರೆ ರೈಟಿಗೆ ಒಂದು ರೋಡ್ ಬರುತ್ತೆ. ಸೀದಾ ಎಲ್ಲಿಗೆ ಹೋಗುತ್ತೆ ಅಂದರೆ ಹುಲಿಯೂರು ಹೋಗುತ್ತೆ. ಸೊ ಇದೇ ರೋಡ್ ಸಖತ್ತಾಗಿದೆ. ಒಂದು 10 ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ. ನಾವು ಬಂದು ರೋಡಲ್ಲೇ ಹೈವೇಗೆ, ಅದೇ ನಾವು ಅಲ್ಲಿ ಬ್ರಿಡ್ಜಲ್ಲಿ ಯೂಟರ್ನ್ ತಗೊಂಡಿರೋದಲ್ಲ, ಹಂಗೆ ಹೋದ್ರೂ ಹೋಗ್ಬೋದು. ಬಟ್ ಅದು 10 ಕಿಲೋಮೀಟ್ರ್ ಎಕ್ಸಸ್ ಆಗುತ್ತೆ. ಸೊ ನಾವಿಲ್ಲೇ ಕೆರೇರಿ ಪಕ್ಕ ಸ್ನೇಹಿತರೆ, ನಾವೀಗ ಯಡಿಯೂರೆಲ್ಲ ಪಾಸ್ ಮಾಡ್ಕೊಂಡು ನಾವೀಗೆಲ್ಲಪ್ಪ ಇದ್ದೀವಿ ಅಂದರೆ ನಾವು ಇನ್ನೇನು ನಿಯರ್ ಗೌಡ್ಗೆರೆ ಹತ್ತತ್ರ ಎಂಟ್ರಿ ಆದ್ವಿ. ನೋಡ್ಬೋದು, ಈ ಊರು ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ. ಮಲ್ಲನಕುಪ್ಪೆ ಅಂತಲೇ ಬರುತ್ತಿದ್ದು. ಇಲ್ಲಿಂದ ಒಂದು ಲೆಫ್ಟ್ ಒಳಗಡೆ ಹೋಗ್ಬೇಕು. ಸೊ ಈ ಗೇಟಿಂದನೇ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಕೆಲವ್ರಿಗೆ. ರೂಟ್ ಮ್ಯಾಪ್ ಹಾಕಿರ್ಸೋ ತೋರಿಸುತ್ತೆ, ತೊಂದರೆ ಇಲ್ಲ. ನೋಡ್ಬೋದು ಈಗ ಇಲ್ಲಿ ಬೋರ್ಡೆಲ್ಲ ಇದೆ ನೋಡಿ. ಈ ಊರು ಇಲ್ಲಿ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ತಗೋಬೇಕು. ಬನ್ನಿ ತೋರಿಸ್ತೀನಿ ಅದನ್ನು. ಇದೇ ಮಲ್ಲನಕುಪ್ಪೆ ಅಂತೇಳಿ. ಈಗ ಹಿಂಗೆ ಸ್ಟ್ರೈಟ್ ಹೋದರೆ ಮದ್ದೂರು ಮಂಡ್ಯನ ಹೋಗುತ್ತಿದ್ದು ನೋಡಿ. ಇಲ್ಲಿ KSRTC ಬಸ್ ನಿಂತಿದೆಯಲ್ಲ, ಇಲ್ಲಿ ಲೆಫ್ಟ್ ತಗೋಬೇಕು ನಾವು. ಬನ್ನಿ, ಈಗ ಬಸ್ ಬೇರೆ ಅಡ್ಡ ನಿಲ್ಸ್ಕೊಂಡಿದ್ದಾನೆ ಅಣ್ಣ. ಇಲ್ಲೇ ಲೆಫ್ಟಿಗೆ ಎಳ್ಕೋಬೇಕು ನೋಡಿ. ಲೆಫ್ಟಿಗೆ ತಗೊಂಡ್ರೆ ಸೀದಾ ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಆಗುತ್ತೆ ಒಳಗಡೆ ಗೌಡ್ಗೆರೆ ಚೌಡೇಶ್ವರಿ ದೇವಸ್ಥಾನಕ್ಕೆ. ಇದು ಬಂದ್ಬಿಟ್ಟು ಹಳ್ಳಿ ತೋಟದಲ್ಲಿರೋದು. ಅದು ಅಷ್ಟು ಅಂಥ ಚಿಕ್ಕೂರು, ಅದು ಅಂಥ ಇಂಪ್ರೂವ್ಮೆಂಟ್ ಇಲ್ಲ ಇನ್ನು. ಈಗ ಆಗಿ ಒಂದು 2 ವರ್ಷ ಆಗಿರ್ಬೋದೇನು ಅಷ್ಟೇ ದೇವಸ್ಥಾನ. ನೋಡಿ ಇಲ್ಲೇ ಊರಿಗೆ ಎಂಟ್ರಿ ಆದ್ವಿ. 4 ಕಿಲೋಮೀಟ್ರ್ ಆದಮೇಲೆ ನೋಡಿ ಈ ಮಣ್ಣು ರೋಡ್ ಸಿಗುತ್ತೆ. ಹಂಗೆ ತಾರಡಲ್ಲಿ ಹೋದ್ರೂ ಹೋಗ್ಬೋದು. ನಾವು ಇಲ್ಲೇ ಲೆಫ್ಟಿಗೆ ತಗೊಂಡ್ವಿ. ಒಂದು ಸ್ವಲ್ಪ ರೋಡ್ ಇದು ಇನ್ನೂ ಮಾಡಿಲ್ಲ, ಟೆಂಪಲ್ಗೆ ಇದು ಇನ್ನೂ ಹೊಲದ ರೋಡಲ್ಲ, ಹಂಗಾಗಿ ಒಂದು ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು. ಒಂದು 300 ಮೀಟ್ರನೇ ಐತೆ ಅಷ್ಟೇ ಇದು ನೋಡಿ. ಇಲ್ಲಿ ಲೆಫ್ಟ್ ಎತ್ಕೊಂಬಿಟ್ರೆ ಸೀದಾ ಗೌಡ್ಗೆರೆ ಚೌಡೇಶ್ವರಿ ಟೆಂಪಲ್ ಹತ್ರ ಎಂಟ್ರಿ ಆದ್ವಿ. ನೋಡ್ಬೋದು, ಇಲ್ಲೆಲ್ಲ ತೋಟದವರೆಲ್ಲ ಏನು ಮಾಡ್ಬಿಟ್ಟಿದ್ರೆ ಎಲ್ಲ ಪಾರ್ಕಿಂಗ್ಗಳು ಮಾಡ್ಕೊಂಬಿಟ್ಟಿದ್ದಾರೆ ಈಗ ದುಡ್ಡು ಮಾಡೋಕ್ಕೆ. ಈ ಈಶಾ ಫೌಂಡೇಶನ್ ಹತ್ರ ಹೆಂಗೆ ಮಾಡಿದ್ದಾರೆ ಹಂಗೆ ಎಲ್ಲರೂ ಕರಿತಾ ಇರ್ತಾರೆ, ಇಲ್ಲಿ ಬನ್ನಿ ಇಲ್ಲಿ ಪಾರ್ಕ್ ಮಾಡಿ ಅಂತ. ನೀವು ಯಾರಾದರೂ ಬಂದರೆ ಇಲ್ಲೆಲ್ಲ ಅವ್ರು ಕರೆದಿದ ತಕ್ಷಣ ಪಾರ್ಕ್ ಮಾಡಬೇಡಿ. ಸೀದಾ ಗೌಡ್ಗೆರೆ ಚೌಡೇಶ್ವರಿ ದೇವಸ್ಥಾನ ಮುಂದ್ಲಾಸಿನೇ ಗಾಡಿ ಹೋಗುತ್ತೆ. ಫ್ರೀ ಪಾರ್ಕಿಂಗ್ ಇರುತ್ತೆ, ಅಲ್ಲಿ ಆರಾಮ್ಸೆ ಪಾರ್ಕ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡ್ಬೋದು ಇಲ್ಲಿ ಲೆಫ್ಟ್ ಸೈಡ್ ಕಾಣ್ತಾ ಇದೆಯಲ್ಲ, ಇದೇ ಗೌಡ್ಗೆರೆ ಚೌಡೇಶ್ವರಿ ಟೆಂಪಲ್. ಇಲ್ಲೇ ಅದರ ಪಕ್ಕದಲ್ಲೇ ನೋಡ್ಬೋದು, ಇಲ್ಲಿ ಫ್ರೀ ಪಾರ್ಕಿಂಗ್ ಅಂತ ಬೋರ್ಡ್ ಇದೆ. ಇಲ್ಲಿ ಬಂದುಬಿಟ್ರೆ ಯಾವುದೇ ರೀತಿ ದುಡ್ಡಿಲ್ಲ ಪಾರ್ಕಿಂಗಿಗೆ. ಕೆಲವ್ರು ಏನು ಮಾಡ್ತಾರೆ, ಹೊಸ್ತಾ ಬಂದವ್ರು ಅಲ್ಲೇ ಕರೆದ ತಕ್ಷಣ ಅಲ್ಲೇ ಪಾರ್ಕ್ ಮಾಡಿಬಿಡ್ತಾರೆ, ಅಲ್ಲೇ 100-200 ಇಸ್ಕೊಳ್ತಾ ಇರ್ತಾರೆ.
ಸೊ ನಾವು ಅದಕ್ಕೆ ಇಲ್ಲೇ ಫ್ರೀ ಪಾರ್ಕಿಂಗ್ ಹತ್ರನೇ ಪ್ರತಿ ಸರಿ ಬರೋದು. ಇಲ್ಲಿ ಆರಾಮ್ಸೆ ಇಲ್ಲಿ ಗಾಡಿಗಳೇ ಬರೋಲ್ಲ, ಕೆಲವ್ರು ಗೊತ್ತಿಲ್ದಾರೆ ಮಾಡ್ಬಿಡ್ತಾರೆ, ಅಲ್ಲೇ ಪಾರ್ಕ್ ಮಾಡಿಬಿಡ್ತಾರೆ. ನೋಡಿ ಇಲ್ಲೆಲ್ಲ ಫುಲ್ಲು ಫ್ರೀ ಇದೆ ಗಾಡಿ ಪಾರ್ಕ್ ಮಾಡೋಕ್ಕೆ. ನಾವು ಇಲ್ಲೇ ಫ್ರೀ ಪಾರ್ಕಿಂಗಲ್ಲಿ ಹಾಕಿ ಈಗ ಬನ್ನಿ ದೇವಸ್ಥಾನದ ಒಳಗಡೆ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ. ನೋಡಿ ಇಲ್ಲಿ ಅಂಕಲ್ ಕೂತ್ಕೊಂಡಿರ್ತಾರೆ. ಈ ಅಂಕಲ್ ಕೂತ್ಕೊಂಡಿರೋದಂದರೆ ಇಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಇವ್ರದ್ದು ಫ್ರೀ ಪಾರ್ಕಿಂಗ್ ಅಂತೇಳಿ. ಅಲ್ಲಿ ದೇವಸ್ಥಾನ ಮುಂದ್ಲಾಸಿ ಹೋದರೆ ಇಲ್ಲಿ ಅಂಕಲ್ ಯಾವಾಗಲೂ ಇರ್ತಾರೆ. ಹಳ್ಳಿ ಅಂಗಡಿಗಳು ನೋಡಿ, ಇಲ್ಲೆಲ್ಲ ಅಂಗಡಿಗಳಿದ್ದಾವೆ. ಒಳಗಡೆ ಹೋಗೋಣ ಬನ್ನಿ. ಯಾವುದೇ ಜಾತಿ ಮತ ಲಿಂಗ ಭೇದವಿಲ್ಲ ಅಂತ ಏನೋ ಬೋರ್ಡ್ ಇದೆ ನೋಡ್ಬೋದು. ಶ್ರೀ ಕ್ಷೇತ್ರ ಗೌಡಗೆರೆ ಅಂತೇಳಿ ಸಖತ್ತಾಗಿ ಕಾಣಿಸುತ್ತೆ. ಬ್ಯಾಕ್ಗ್ರೌಂಡ್ ದೇವಿ ಹಿಂದ್ಗಡೆ ಎಲ್ಲ ಮಾಡಿರೋದು ಸಖತ್ತಾಗಿದೆ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಕಾಯಿಗಳು ಕಟ್ಟಿದ್ದಾರೆ. ಏನಾದರೂ ಕೋರಿಕೆಗಳು ಏನೋ ಬೇಡಿಕೆ ಇಟ್ಟರೆ ಇಲ್ಲೇನೋ ಆಗಿರೋರು ಕಾಯಿ ಕಟ್ತಾರೆ. ಆಮೇಲೆ ಅದೇನೇನೋ ಗೊತ್ತಿಲ್ಲ ಗುರು, ಇನ್ನೂ ಏನೇನಿದೆ ನಮಗೆ, ನಾವೆಂದು ಕಟ್ಟಿಲ್ಲ. ಬಟ್ ತುಂಬ ಜನ ಕಟ್ಟಿದ್ದಾರೆ ಅಲ್ಲಿ. ನೋಡಿ ಇಲ್ಲಿನೂ ಅನ್ನದಾಸೋಹ ಸಿಗುತ್ತೆ ನೋಡ್ಬೋದು. ಅಲ್ಲಿ ಪ್ರಸಾದ ನಿಲಯಕ್ಕೆ ದಾರಿ ಅಂತೇಳಿ ಡೈಲಿ ಊಟ ಸಿಗುತ್ತೆ ಮಧ್ಯಾಹ್ನ ಟೈಮು. ಸೊ ನಾವು ಇಲ್ಲಿ ಪಕ್ಕದಲ್ಲಿ ಬಸಪ್ಪನ ಗಾಡಿ ನಿಂತಿದೆ, ನೋಡೋಣ ಬನ್ನಿ. ನೋಡಿ ಯಾವ ಥರ ಇದೆ ಬಸಪ್ಪಗೆ, ಸಖತ್ತಾಗೈತೆ. ಫುಲ್ AC ಗಾಡಿ, ಒಂದು ಹತ್ಸ್ಕೊಳಕ್ಕೂ ಇಳ್ಸೋಕ್ಕೂ ಸಖತ್ತಾಗಿ ಮಾಡಿದ್ದಾರೆ ಗಾಡಿ ಮಾತ್ರ. ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರ. ನೋಡಿ ಒಳಗಡೆ ಇಲ್ಲಿ ಬಸಪ್ಪನ ಹತ್ರ ಆಶೀರ್ವಾದ ತಾಣೋರು ಭಾಳ ಜನ ಇರ್ತಾರೆ ನೋಡ್ಬೋದು. ಬಸಪ್ಪನ ನೋಡ್ಕೊಂಡು ಕೈ ಮುಗಿದು ಬರ್ಬೋದು. ಅದೇ ಇದು ಕೇಳ್ತಾರೆ ಬಸಪ್ಪ ಏನಾರು ಆಗುತ್ತೆ ಅಂದರೆ ಅದಕ್ಕೆ ನಿಮಗೆ ಆಗುತ್ತಾ ಇಲ್ಲ ಅಂತಲೂ ಕೇಳ್ತಿರ್ತಾರೆ ಬಸಪ್ಪ ಮುಂದ್ಗಡೆ. ನಾವು ಹಾಗೆ ಹಿಂಗೆ ನೋಡ್ಕೊಂಬಂದ್ವಿ ಕೈ ಮುಗಿದು. ನೋಡಿ ಬಸಪ್ಪನ ರಥ ಹೆಂಗೈತೆ, ಸಖತ್ತಾಗೈತೆ. ಫುಲ್ಲು AC, ಫುಲ್ಲು ನೀಟಾಗಿದೆ ಗುರು ಗಾಡಿ ಮಾತ್ರ. ಎಲ್ಲಾದರೂ ಯಾರಾದರೂ ಕರೆಸ್ತಿರ್ತಾರಲ್ಲ ಬಸಪ್ಪನ ಮನೆಗೂ ಅಲ್ಲಿಗೆ ಟ್ರಾವೆಲ್ ಮಾಡೋಕ್ಕೆ ಗಾಡಿ ಇಟ್ಕೊಂಡಿದ್ದಾರೆ. ಬಸಪ್ಪನ ರಥ ಅಂತ ಇದು ಯಾವಾಗಲಿರಲ್ಲ, ಕೆಲವು ಟೈಮ್ ಇರುತ್ತೆ ಅಷ್ಟೇ ಗಾಡಿ. ಬನ್ನಿ ಈಗ ನಾವು ದೇವಸ್ಥಾನ ಇಲ್ಲೇ ಹೊರಗಡೆ ಎಲ್ಲ ತೋರಿಸ್ತೇನೆ ನಿಮಗೆ. ಈಗ ನಾವು ಸೀದಾ ಪಾರ್ಕಿಂಗಲ್ಲಿ ಹೋಗ್ಬಿಟ್ಟು, ಇನ್ನು ಕಸ್ಟಮರ್ ಬಂದಿಲ್ಲ, ಅವರು ಇನ್ನೂ ಇದೇ ಫಸ್ಟ್ ನೋಡ್ತಾ ಇರೋದು. ಹಂಗಾಗಿ ಎಲ್ಲ ನಿಧಾನಕ್ಕೆ ನೋಡ್ಕೊಂಬರಲಿ. ಇನ್ನೇನು ಈ ಪ್ಲೇಸ್ ಆದಮೇಲೆ ಇನ್ನೇನಿಲ್ಲ, ಕುಣಿಗಲ್ ಆಂಜನೇಯ ಇದೆ ಲಾಸ್ಟ್ ಪ್ಲೇಸು. ಇನ್ನೂ ಟೈಮ್ ಇದೆ. ಕುಣಿಗಲ್ ತೋರಿಸ್ಕೊಂಬಿಟ್ಟು ಡೈರೆಕ್ಟ್ ಹೋಗ್ತಾ ಇರೋದೆ, ಇನ್ಯಾವುದು ಪ್ಲೇಸ್ ಇಲ್ಲ. ಅಲ್ಲಿಗೆ 2 ದಿನದ ಟ್ರಿಪ್ ಕಂಪ್ಲೀಟ್ ಆಯಿತು. ಸ್ನೇಹಿತರೆ ಫೈನಲಿ ಅಲ್ಲಿಂದ ಸೀದಾ ಎಲ್ಲಪ್ಪ ಬಂದಿದ್ದಂದ್ರೆ ನೋಡಿ ಇದು ಕುಣಿಗಲ್ ಆಂಜನೇಯ ಸ್ವಾಮಿ ಬಿದನಗೆರೆ. ಸೊ ಮಧ್ಯದಲ್ಲೆಲ್ಲ ಲಾಗ್ ಮಾಡೋಕ್ಕೆ ಹೋಗಲಿಲ್ಲ, ಎಲ್ಲ ರೋಡು ಶೂಟ್ ಮಾಡಲಿಲ್ಲ, ರೋಡ್ ವಿಡಿಯೋಸ್. ಸೊ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದು. ಯಾಕೆ ಬೇಜಾರಾಗ್ಬಿಟ್ಟಿದೆ ಟ್ರಿಪ್ಪೆಲ್ಲ, ಸುಮ್ಮನೆ ಯಾಕೆ ಇಂಟ್ರೆಸ್ಟ್ ಇಲ್ಲ ಟ್ರಿಪ್ಪು ವೀಡಿಯೋ ಮಾಡೋಕ್ಕೆ. ಸೊ ಹಂಗಾಗಿ ಮಾಡಿದ್ದೀನಿ ಈಗ ಸದ್ಯಕ್ಕೆ. ಇನ್ನೇನು ಇದು ಲಾಸ್ಟ್ ಪ್ಲೇಸು, ಮತ್ತೆಲ್ಲ ಲಾಗ್ ಮಾಡೋಕ್ಕೆ ಹೋಗಲ್ಲ. ನೋಡಿ ನೋಡ್ಬೋದು ದೇವಸ್ಥಾನ. ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ ಹೊಸ್ತಾ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲೇವರೆಗೂ ಟೇಕ್ ಕೇರ್, ಬಾಯ್. ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಬಂದಿರೋ ರೋಡಲ್ಲೇ ಹೋಗೋದು. ಈಗ ಹಿಂಗೆ ತುಮಕೂರು ಮೇಲೆ ಹೋಗ್ತೀನಿ. ಇನ್ನೇನಿಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹೊಸ್ತಾ ನೋಡ್ತಾ ಇರೋರು. ಟೇಕ್ ಕೇರ್, ಬಾಯ್.